ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಕೃಷ್ಣಾರ್ಜುನರು ಯಮುನಾ ನದಿಯ ತೀರಕ್ಕೆ ಈ ಕಾಂಡವ ವನ ದಹನದ ನಂತರ ಮತ್ತೆ ಬಂದರು. ಅವರ ಹಿಂದೆಯೇ ಜೊತೆಯಾಗಿ ರಾಕ್ಷಸ ಮಯ ಆತನೂ ಸಹ ಬಂದ. ಈ ಮಯ ಕೃಷ್ಣಾರ್ಜುನರ ಕುಳಿತಾಗ ಅರ್ಜುನನನ್ನು ಉದ್ದೇಶಿಸಿ ನುಡಿದ, ಹೇ ಕುಂತಿಪುತ್ರ, ನೀನು ನನ್ನನ್ನು ಎರಡು ಮಹಾವಿಪತ್ತುಗಳಿಂದ ನನ್ನನ್ನು ರಕ್ಷಿಸಿದೆ. ಒಂದು, ದಹಿಸಲು ಬರುತ್ತಿರುವ ಅಗ್ನಿಯಿಂದ. ಎರಡನೆಯದು, ಈ ಕೃಷ್ಣ ಕೆರಳಿ ಕ್ರುದ್ಧನಾಗಿದ್ದ, ಅವನಿಂದಲೂ ಸಹ ನೀನು ನನ್ನನ್ನು ರಕ್ಷಿಸಿ. ಹೀಗೆ ಎರಡು ವಿಪತ್ತುಗಳಿಂದ ನನ್ನ ಪ್ರಾಣವನ್ನು ನೀನು ಕಾಪಾಡಿದ್ದೀಯ. ನಾನು ದಾನವ ಶಿಲ್ಪಿ ಎನ್ನುವ ಅರಿವು ನಿನಗಿರಬಹುದು. ಶಿಲ್ಪ ಕಲೆಯನ್ನು, ನೈಪುಣ್ಯತೆಯನ್ನು ಉಳ್ಳವನು. ನಾನು ನಿನಗಾಗಿ ಏನಾದರೂ ಮಾಡಬೇಕೆಂದಿದ್ದೇನೆ. ನೀನು ಮಾಡಿರುವ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ದಯವಿಟ್ಟು ಆಜ್ಞೆ ಮಾಡು ಎಂದು ವಿನಂತಿಸಿದ. ಆಗ ಅರ್ಜುನ ಹೇಳಿದ, ನಾನು ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ನಾನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ನೀನು ನನ್ನ ಮೇಲೆ ಇಟ್ಟಿರುವ ಈ ಪ್ರೀತಿ ಶಾಶ್ವತವಾಗಿರುತ್ತೆ, ಅಷ್ಟೇ ಸಾಕು. ನಿನ್ನ ಈ ಸದ್ಭಾವನೆ ಒಂದೇ ಸಾಕು, ಎಲ್ಲವನ್ನೂ ಮಾಡಿದಂತಾಯಿತು. ನನಗೂ ಸಹ ನಿನ್ನ ಮೇಲೆ ಅದೇ ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ಇರುತ್ತದೆ. ನೀನು ಇಲ್ಲಿಂದ ನಿನ್ನ ಮನಸ್ಸು ಬಂದಲ್ಲಿ ನೀನು ಹೋಗಬಹುದು ಎಂದು ಅರ್ಜುನ ಹೇಳಿದ. ಆದರೆ ರಾಕ್ಷಸ ಮಯ ಅಲ್ಲಿಂದ ಕದಲಲಿಲ್ಲ. ಅವನು ಮತ್ತೆ ಅರ್ಜುನನಿಗೆ ಆಗ್ರಹಿಸಿದ, ಹೇ ಅರ್ಜುನ, ನಾನು ದಾನವ ಶಿಲ್ಪಗಳಲ್ಲಿ ಬಹಳ ನೈಪುಣ್ಯತೆ ಉಳ್ಳವು. ಈ ದೇವ ಶಿಲ್ಪಿ ವಿಶ್ವಕರ್ಮನಾಗೆ ಗೊತ್ತಿರುವ ಎಲ್ಲ ಚಾತುರ್ಯಗಳು ನನಗೂ ಗೊತ್ತಿದೆ. ನಾನು ದಾನವರಿಗೆ ಬಹಳ ಕಾಲದಿಂದ ಎಲ್ಲವನ್ನೂ ನಿರ್ಮಿಸಿಕೊಟ್ಟಿರುವೆ. ಪ್ರಾಸಾದಗಳನ್ನು ನಿರ್ಮಿಸಿರುವೆ, ನಗರಗಳನ್ನು ನಿರ್ಮಿಸಿರುವೆ, ವಿಚಿತ್ರವಾದ ಸುಂದರವಾದ ಉದ್ಯಾನವನವನ್ನು ನಿರ್ಮಿಸಿರುವೆ. ಈ ಸರೋವರಗಳನ್ನು ನಾನು ನಿರ್ಮಿಸಿದ್ದೇನೆ. ಎಲ್ಲ ಸುಖಗಳು ಸೌಲಭ್ಯಗಳು ಉಳ್ಳ ಈ ಸುರಂಗಗಳನ್ನು ನಿರ್ಮಿಸಿದ್ದೇನೆ. ವಿಚಿತ್ರವಾದ ರಥಗಳು, ಮನೋವೇಗದಲ್ಲಿ ಓಡಬಲ್ಲಂತಹ ಅಂತಹ ರಥಗಳನ್ನೂ ಸಹ ನಾನು ನಿರ್ಮಿಸಿದ್ದೇನೆ. ನಾನು ನಿರ್ಮಿಸದಿರುವುದೇ ಇಲ್ಲ ಎನ್ನುವ ಹಾಗಿದೆ. ನಾನು ನೀನು ಮಾಡಿರುವ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ಒಂದು ಅಲ್ಪ ಸ್ವಲ್ಪ ಕಾರ್ಯವನ್ನಾದರೂ ಮಾಡುತ್ತೇನೆ. ದಯವಿಟ್ಟು ನನಗೆ ಅನುಮತಿ ಕೊಡು ಎಂದು ಮತ್ತೊಮ್ಮೆ ಆಗ್ರಹಿಸಿದೆ. ಆಗ ಅರ್ಜುನನೆಂದ, ನೀನೇ ಹೇಳುತ್ತಿದ್ದೀ, ನಾನು ನಿನ್ನ ಪ್ರಾಣವನ್ನು ರಕ್ಷಿಸಿದ್ದೇನೆ ಎಂದು. ಆದರೆ ಅದಕ್ಕೆ ಪ್ರತಿಯಾಗಿ ನಾನು ಯಾವುದೇ ಪ್ರತ್ಯುಪಕಾರವನ್ನು ನಿರೀಕ್ಷಿಸಲೇಬಾರದು. ಅದು ನನಗೆ ಸಮ್ಮತವೇ ಅಲ್ಲ. ಆದರೆ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಹೋಗುವುದು ನನಗೂ ಸಹ ಇಷ್ಟವಿಲ್ಲ. ನೀನು ನಮ್ಮ ಈ ಕೃಷ್ಣನಿಗೆ ಏನಾದರೂ ಮಾಡಿಕೊಡು, ಅವನಿಗೆ ಮಾಡಿದ ನನಗೆ ಮಾಡಿದಂತೆಯೇ ಎಂದು ನುಡಿದ. ಆಗ ರಾಕ್ಷಸ ಮಯ ಕೃಷ್ಣನನ್ನು ಕುರಿತು ಪ್ರಾರ್ಥಿಸಿ. ಕೃಷ್ಣ ಒಂದೆರಡು ಕ್ಷಣ ಯೋಚನೆ ಮಾಡಿ ನಂತರ ಮಯನನ್ನು ಕುರಿತು ನುಡಿದ, ದಾನವೇಂದ್ರ, ನೀನು ನಿರ್ಮಿಸುವುದಾದರೆ ಮಹಾತ್ಮನಾದ ಯುಧಿಷ್ಠಿರನಿಗೆ ಒಂದು ವಿಶಾಲವಾದ ಸಭಾಭವನವನ್ನು ನಿರ್ಮಿಸಿಕೊಡು. ಆ ಸಭಾಭವನ ಹೇಗಿರಬೇಕೆಂದರೆ ಮುಂದೆ ಯಾರೂ ಅದನ್ನು ಕಟ್ಟಬಾರದು, ಅನುಕರಿಸಬಾರದು. ಆ ರೀತಿಯ ಸಭಾಭವನ ಅದಾಗಿರಬೇಕು. ಅಲ್ಲಿ ಎಲ್ಲ ವಿಚಿತ್ರಗಳ ಚಾತುರ್ಯವೂ ಸಹ ಇರಬೇಕು. ದೇವತೆಗಳು, ದಾನವರು, ಮಾನವರು ಯಾರೇ ಅದನ್ನು ನೋಡಿದರೂ ಮುಖ ವಿಸ್ಮಿತರಾಗಬೇಕು, ಮಂತ್ರ ಮುಗ್ಧರಾಗಬೇಕು. ಆ ರೀತಿ ಆ ಸಭಾಭವನ ಇರಬೇಕು. ಆ
ಆ ರೀತಿಯಾಗಿ ಆ ಸಭಾಭವನವನ್ನು ನೀನು ನಿರ್ಮಿಸಿಕೊಡು, ನೀನು ಶಿಲ್ಪಿಗಳಲ್ಲೇ ಮೇಲೆ ಎನಿಸಿಕೊಂಡವನು, ಈ ಕಾರ್ಯವನ್ನು ಮಾಡಿಕೊಡು ಎಂದ ಶ್ರೀಕೃಷ್ಣ. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ರಾಕ್ಷಸ ಮಯನಿಗೆ ಬಹಳ ಸಂತೋಷವಾಯಿತು. ಅವನು ಮನಸ್ಸಿನಲ್ಲೇ ಹೇಳಿಕೊಂಡ, ನಾನು ಇವರಿಗೆ ಒಂದು ದೇವ ವಿಮಾನದ ರೀತಿಯಲ್ಲಿ ಒಂದು ಸಭಾಮಂಟಪವನ್ನು ನಿರ್ಮಿಸಿ ಕೊಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿದ. ನಂತರ ಈ 3 ಜನ ಇಂದ್ರಪ್ರಸ್ಥದ ಒಳ ಹೊಕ್ಕರು. ಅಲ್ಲಿ ಮೊದಲು ಕೃಷ್ಣಾರ್ಜುನರು ಯುಧಿಷ್ಠಿರನ ಬಳಿ ಬಂದರು. ಯುಧಿಷ್ಠಿರನಿಗೆ ಈ ಪಾಂಡವರ ಅಗ್ನಿ ಬಂದಿತ್ತು, ಅಗ್ನಿಯಿಂದ ದಹನವಾಗಿತ್ತು. ಅರ್ಜುನನಿಗೆ ಗಾಂಡೀವ ಸಿಕ್ಕಿದ್ದು, ಈ ಅಕ್ಷಯ ತೋಣಿರಗಳು ದೊರಕಿದ್ದು, ಒಂದು ಸುಸಜ್ಜಿತವಾದ ರಥವೇ ಲಭಿಸಿದ್ದು, ಇವೆಲ್ಲವನ್ನೂ ಹೇಳಿದರು. ನಂತರ ಈ ಮಯನ ಬಗ್ಗೆಯೂ ಹೇಳಿದರು. ಆಗ ಧರ್ಮರಾಯ ಮಯನನ್ನು ಆಹ್ವಾನಿಸಿದ. ಮಯನಿಗೆ ತಕ್ಕ ಸತ್ಕಾರಗಳನ್ನು ಯುಧಿಷ್ಠಿರ ಮಾಡಿದ. ಈ ಮಯ, ನಾನು ಒಂದು ಒಳ್ಳೆಯ ಸಭಾಭವನ, ಎಲ್ಲರೂ ನೆನಪಿನಲ್ಲಿಡುವಂತಹ ಸಭಾಭವನವನ್ನು ನಿರ್ಮಿಸಿಕೊಡುತ್ತೇನೆ ಎಂದು ಯುಧಿಷ್ಠಿರನ ಎದುರಿಗೂ ಸಹ ಮಯ ನುಡಿದ. ನಂತರ ವಿಶ್ರಮಿಸಿಕೊಳ್ಳುತ್ತಾ ಕೆಲವು ದಾನವ ಅಸುರರ ಬಗ್ಗೆಯೂ ಸಹ ಹೇಳಿದ. ನಂತರ ಸ್ವಲ್ಪ ದಿನಗಳ ನಂತರ ಈ ಶ್ರೀಕೃಷ್ಣ ಮತ್ತು ಪಾಂಡವರು ಅಪೇಕ್ಷಿಸಿದಂತೆ ಒಂದು ಜಾಗ, ಈ ವಿಶಾಲವಾದ ಸಭಾ ಭವನಕ್ಕೆ ಗೊತ್ತು ಮಾಡಿದ. ಒಂದು ಶುಭ ದಿನ, ಶುಭ ಮುಹೂರ್ತದಲ್ಲಿ ಅದನ್ನು ಪ್ರಾರಂಭ ಮಾಡುವುದಕ್ಕೆ ಏನೇನು ಮಂಗಳ ಕಾರ್ಯಗಳು ಆಗಬೇಕು, ಆ ಮಂಗಳ ಕಾರ್ಯಗಳೆಲ್ಲವೂ ವ್ಯವಸ್ಥಿತವಾಗಿ ನಡೆಯಿತು. ಅದರ ಕೆಲಸವನ್ನು ಈ ಮಯ ಆರಂಭ ಮಾಡಿದ. ಶ್ರೀಕೃಷ್ಣನ ಮೇಲೆ ಪಾಂಡವರಿಗೆ ಅತಿಶಯವಾದ ವಿಶ್ವಾಸ, ಆದರ, ಪ್ರೀತಿಗಳಿದ್ದವು. ಶ್ರೀಕೃಷ್ಣ ಅವರ ಆದರಾತಿಥ್ಯದಲ್ಲಿ ಸ್ವಲ್ಪ ದಿನ ಇಂದ್ರಪ್ರಸ್ಥದಲ್ಲೇ ಇದ್ದ. ನಂತರ ಅವನಿಗೆ ಒಂದು ದಿನ ತನ್ನ ತಂದೆಯನ್ನು ನೋಡಬೇಕು, ತನ್ನ ಪರಿವಾರವನ್ನು ನೋಡಬೇಕು ಎನಿಸಿ ಶ್ರೀಕೃಷ್ಣ ಹೊರಡಲು ಉದ್ಯುಕ್ತನಾದ. ಅವನು ಯುಧಿಷ್ಠಿರನ ಬಳಿ ಬಂದು ಅನುಮತಿಯನ್ನು ಪಡೆದ. ನಂತರ ತನ್ನ ಅತ್ತೆ ಕುಂತಿ ಈ ಅರಮನೆಯ ಭಾಗದಲ್ಲಿ ಇದ್ದ ಕಡೆ ನಡೆದ. ಕುಂತಿಯನ್ನು ನೋಡಿದ, ಅವಳ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ಕುಂತಿ ಅತ್ಯಂತ ಪ್ರೀತಿಯಿಂದ, ಪುತ್ರ ವಾತ್ಸಲ್ಯದಿಂದ ಅವನನ್ನು ತಬ್ಬಿಕೊಂಡು ಅವನ ಶಿರಸ್ಸನ್ನು ಆಘ್ರಾಣಿಸಿ ಹರಸಿ ಕಳುಹಿಸಿಕೊಟ್ಟಳು. ನಂತರ ಸುಭದ್ರೆಯ ಭವನಕ್ಕೆ ಬಂದ. ಸುಭದ್ರೆಯನ್ನು ಕಂಡಾಗ ಅವನ ಕಣ್ಣುಗಳಲ್ಲಿ ಅತಿ ಪ್ರೀತಿ. ಸುಭದ್ರೆಗೆ ಶ್ರೀಕೃಷ್ಣ ಅರ್ಥವಾಗುವ ರೀತಿಯಲ್ಲಿ ಹಿತಮಿತವಾದ ಉಪದೇಶಗಳನ್ನು, ಮಾತುಗಳನ್ನು ಹೇಳಿದ. ಸುಭದ್ರೆಯೂ ಸಹ ಶ್ರೀಕೃಷ್ಣನ ಮೂಲಕ ತನ್ನ ತಂದೆ, ತಾಯಿ, ಇತರರಿಗೆ ಸಂದೇಶವನ್ನು ಹೇಳಿದಳು. ಸುಭದ್ರೆ ನಂತರ ಶ್ರೀಕೃಷ್ಣನನ್ನು ಪೂಜಿಸಿದಳು, ತಲೆಬಾಗಿ ನಮಸ್ಕರಿಸಿದಳು. ಶ್ರೀಕೃಷ್ಣ ಅಲ್ಲಿಂದ ಈ ದ್ರೌಪದಿಯ ಭವನಕ್ಕೆ ಬಂದ. ದ್ರೌಪದಿಗೆ ಸಮಾಧಾನದ ಮಾತುಗಳನ್ನಾಡಿದ. ಸುಭದ್ರೆಯನ್ನು ಕರೆಸಿದ. ದ್ರೌಪದಿಯ ಆಧೀನಕ್ಕೆ ಬಿಟ್ಟ. ನಂತರ ಶ್ರೀಕೃಷ್ಣ ಧೌಮ್ಯ ಮಹರ್ಷಿಗಳು, ಈ ರಾಜ ಪುರೋಹಿತರು ಅವರ ಅನುಮತಿಯನ್ನು ಪಡೆದ. ನಂತರ ಸರ್ವಾಲಂಕಾರ ಭೂಷಿತನಾಗಿ ತನ್ನ ಕೋಣೆಯಿಂದ ಹೊರಬಂದ. ಪಯಣಕ್ಕೆ ಅವನು ಅರಮನೆಯಿಂದ ಹೊರಬರುತ್ತಿದ್ದಂತೆ ಬ್ರಾಹ್ಮಣರು ಅವನಿಗೆ ಸ್ವಸ್ತಿ ವಾಚನವನ್ನು ಮಾಡಿದರು. ಆ ಸ್ವಸ್ತಿ ವಾಚನವಾದ ನಂತರ ಅವರಿಗೂ ಸಹ ಒಂದು ಪ್ರದಕ್ಷಿಣೆಯನ್ನು ಶ್ರೀಕೃಷ್ಣ ಮಾಡಿದ. ಅವನ ಸುವರ್ಣ ರಥ ಎಲ್ಲ ರೀತಿಯಲ್ಲಿಯೂ ಸಿದ್ಧವಾಗಿತ್ತು. ದಾರುಕ ಎಂಬುವವನು ಶ್ರೀಕೃಷ್ಣನ ಸಾರಥಿ. ಶ್ರೀಕೃಷ್ಣ ಬಂದವನು ರಥವನ್ನು ಹತ್ತಿದ. ಅವನು ರಥವನ್ನು ಹತ್ತಿದೊಡನೆ ಯುಧಿಷ್ಠಿರನೂ ಸಹ ರಥವನ್ನು ಏರಿ ಆ ದಾರುಕ ಸಾರಥಿಯನ್ನು ಪಕ್ಕಕ್ಕೆ ಸರಿಸಿ ರಥದ ಹಗ್ಗಗಳನ್ನು ತಾನೇ ಹಿಡಿದುಕೊಂಡ.
ಅರ್ಜುನ ರಥವನ್ನು ಏರಿ ಒಂದು ಚಿನ್ನದ ಹಿಡಿಕೆಯುಳ್ಳ ಚಾಮರವನ್ನು, ಬಿಳಿಯ ಚಾಮರ, ಅದನ್ನು ತೆಗೆದುಕೊಂಡು ಶ್ರೀಕೃಷ್ಣನಿಗೆ ಗಾಳಿಯನ್ನು ಬೀಸುತ್ತಿದ್ದ. ಭೀಮನು ರಥವನ್ನು ಏರಿ 100 ಕಡ್ಡಿಗಳುಳ್ಳ ಒಂದು ಛತ್ರ, ಶ್ವೇತ ಛತ್ರ, ಬಿಳಿಯದಾದ ಛತ್ರ, ವಜ್ರ ವೈಡೂರ್ಯಗಳಿಂದ ಕೂಡಿದ್ದು, ಅದನ್ನು ಶ್ರೀಕೃಷ್ಣನಿಗೆ ನೆರಳಾಗಿ ಹಿಡಿದುಕೊಂಡ. ನಕುಲ ಸಹದೇವರು ಸಹ ಸುತ್ತುವರಿದರು. ಈ ರಥ ನಿಧಾನವಾಗಿ ಚಲಿಸುವುದಕ್ಕೆ ಆರಂಭ ಮಾಡಿತು. ಪುರಜನರು ಮತ್ತು ಈ ಭೂಮ್ಯ ಮಹರ್ಷಿಗಳು ಎಲ್ಲರೂ ಶ್ರೀಕೃಷ್ಣನನ್ನು ಹಿಂಬಾಲಿಸಿದರು. ಕೆಲವರು ನದಿಗೆ, ಕೆಲವರು ರಥಗಳಲ್ಲಿ. ಹೀಗೆ ಅರ್ಧ ಯೋಜನ ದೂರದವರೆಗೆ ಇಂದ್ರಪ್ರಸ್ಥದಿಂದ ಯುಧಿಷ್ಠಿರನೇ ಸಾರಥ್ಯವನ್ನು ವಹಿಸಿದ್ದ. ಅಲ್ಲಿ ಶ್ರೀಕೃಷ್ಣ ಅವರನ್ನು ನಿಲ್ಲಿಸಿ ಅವರು ಇಂದ್ರಪ್ರಸ್ಥಕ್ಕೆ ಮರಳಲಿ ಎಂದು ವಿನಂತಿಸಿಕೊಂಡರು. ಭೀಮಾರ್ಜುನರು ಅವನನ್ನು ಆಲಿಂಗಿಸಿದರು. ಈ ನಕುಲ ಸಹದೇವರು ಅವನಿಗೆ ನಮಸ್ಕಾರ ಮಾಡಿದರು. ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಮತ್ತೊಮ್ಮೆ ನಮಸ್ಕಾರ ಮಾಡಿ, ಆಗ ಯುಧಿಷ್ಠಿರ ಕೃಷ್ಣ ನೀನಿನ್ನು ಹೋಗಬಹುದು ಎನ್ನುವ ಅನುಮತಿಯನ್ನು ನೀಡಿದ. ನಂತರ ಪಾಂಡವರೆಲ್ಲರೂ ರಥದಿಂದ ಕೆಳಗಿಳಿದರು. ನಂತರ ರಥ ಗರುಡನ ವೇಗದಿಂದ ದ್ವಾರಕೆಯ ಕಡೆಗೆ ಚಲಿಸಿತು. ಪಾಂಡವರು ಆ ರಥವನ್ನು ಕಣ್ಮರೆಯಾಗುವವರೆಗೂ ನೋಡುತ್ತಲೇ ಇದ್ದರು. ಕಣ್ಮರೆಯಾದ ನಂತರವೂ ಮನಸ್ಸಿನಲ್ಲೇ ಹಿಂಬಾಲಿಸಿದರು. ನಂತರ ಒಲ್ಲದ ಮನಸ್ಸಿನಿಂದ ಪಾಂಡವರು ಇಂದ್ರಪ್ರಸ್ಥಕ್ಕೆ ಮರಳಿದರು. ಶ್ರೀಕೃಷ್ಣ ದ್ವಾರಕೆಗೆ ಹೊರಟ. ಈ ಸಭಾ ಮಂಟಪದ ಅಡಿಪಾಯದ ಕಾರ್ಯ ಮುಂದುವರೆಯುತ್ತಿತ್ತು. ಒಂದು ಬಾರಿ ಈ ಮಯ ಅರ್ಜುನನ ಬಳಿ ಬಂದು ಹೇಳಿದ, ಹೇ ಪಾರ್ಥ, ನಾನು ಹಿಮಾಲಯಕ್ಕೆ ಹೋಗಬೇಕು. ಹಿಮಾಲಯದಲ್ಲಿ ಕೈಲಾಸ ಪರ್ವತದ ಉತ್ತರ ದಿಕ್ಕಿನಲ್ಲಿ ಮೈನಾಕ ಪರ್ವತವಿದೆ. ಆ ಮೈನಾಕ ಪರ್ವತದ ಸಮೀಪ ಬಿಂದು ಸರಸ್ಸು ಎನ್ನುವ ಒಂದು ಸರೋವರವಿದೆ. ಆ ಸರೋವರದ ಬಳಿ ಹಿಂದೆ ರಾಕ್ಷಸರು ಯಾಗವನ್ನು ಮಾಡಿದ್ದರು. ಅಲ್ಲಿ ವೃಷಪರ್ವ ದಾನವ ರಾಜನ ಸಭಾಮಂಟಪವನ್ನು ನಾನೇ ನಿರ್ಮಿಸಿಕೊಟ್ಟಿದ್ದೆ. ಅಲ್ಲಿ ಒಂದು ಭಂಡಾರವನ್ನು ನಾನು ನಿರ್ಮಿಸಿಕೊಟ್ಟಿದ್ದೆ. ಆ ಭಂಡಾರದಲ್ಲಿ ಸುವರ್ಣ, ರತ್ನಗಳು ಮತ್ತು ವಿಚಿತ್ರವಾದ ಸಾಮಗ್ರಿಗಳು ಇವೆ. ಈಗಲೂ ಅದು ಅಲ್ಲಿರಬಹುದೇನು. ನಾನು ಅಲ್ಲಿಗೆ ಹೋಗಿ ಅವು ದೊರೆತರೆ ಅವುಗಳನ್ನು ತೆಗೆದುಕೊಂಡು ಇಲ್ಲಿಗೆ ಬರುತ್ತೇನೆ. ಈ ಸಭಾ ಮಂಟಪವನ್ನು ಆ ರತ್ನಗಳಿಂದ ಕಟ್ಟಿದರೆ ಈ ಸಭಾ ಮಂಟಪ ರತ್ನಮಯವಾಗಿ ಕಾಣಿಸುತ್ತದೆ, ಕಂಗೊಳಿಸುತ್ತದೆ. ಮತ್ತು ಆ ಬಿಂದು ಸರೋವರದಲ್ಲಿ ಒಂದು ವಿಚಿತ್ರವಾದ ಗದೆ ಇದೆ. ಆ ಗದೆ ತುಂಬ ಭಾರವಾದದ್ದು. ಆ ಗದೆಯನ್ನು ಹಿಂದೆ ಯುವನಾಶ್ವ ಎನ್ನುವ ರಾಜ ತನ್ನ ಶತ್ರುಗಳನ್ನು ಸದೆಬಡೆಯಲು ಉಪಯೋಗಿಸುತ್ತಿದ್ದ. ಆ ಗದೆ ಬೇರೆ 1,00,000 ಗದೆಗಳಿಗೆ ಸಮನಾದ ಗದೆ. ಅದು ಚಿನ್ನದ ಹುದುಗೂ ಸಹ ಆ ಗದೆಯ ಮೇಲೆ ಇದೆ. ಆ ಗದೆ ಎಷ್ಟು ಭಾರವನ್ನಾದರೂ ತಡೆಯಬಲ್ಲದು. ಅದು ಸಿಕ್ಕರೆ ನಾನು ಭೀಮಸೇನನಿಗೆ ಅದನ್ನು ತೆಗೆದುಕೊಂಡು ಬರುತ್ತೇನೆ. ಏಕೆಂದರೆ ಭೀಮನ ಬಲಕ್ಕೆ ಅದು ಅನುಗುಣವಾದ ಗದೆ. ಅದು ನಿನಗೆ ಗಾಂಡೀವ ಹೇಗೋ ಭೀಮನಿಗೆ ಆ ಗದೆಯಾಗುತ್ತದೆ. ಜೊತೆಗೆ ಅಲ್ಲಿ ಒಂದು ವರುಣನ ದೇವದತ್ತ ಎನ್ನುವ ಶಂಖವಿದೆ. ಆ ಶಂಖದ ಧ್ವನಿ, ಆ ಘೋಷ ಕೇಳುವವರ ಎದೆಯನ್ನು ನಡುಗಿಸುವಂತಹ ಶಂಖ ಅದು. ಅದನ್ನು ನಾನು ನಿನಗೆ ತಂದು ಕೊಡುತ್ತೇನೆ ಎಂದು ಹೇಳಿ ಮಯ ಅರ್ಜುನನ ಅನುಮತಿಯನ್ನು ತೆಗೆದುಕೊಂಡು ಹಿಮಾಲಯದತ್ತ ಹೊರಟ. ಮುಂದಿನ ಸಂಚಿಕೆಯಲ್ಲಿ ಈ ಮಯ ನಿರ್ಮಿಸಿದ ಮಯ ಸಭಾಭವನ ಯಾವ ರೀತಿ ಇತ್ತು ಎನ್ನುವುದನ್ನು ನೋಡೋಣ. ನಮಸ್ಕಾರ.